Hello guys, so today I am going to discussion about schedule to the balance sheet related problems. Okay, so already ನಾನು ನಿಮಗೆ ಇದ್ರದ್ದು ರಿಲೇಟೆಡ್ ಫಾರ್ಮೆಟ್ನ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಸೊ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋನ ನೋಡಿ, ಅದರ ನಂತರ ಈ ವಿಡಿಯೋನ ನೋಡಿರಿ. ಯಾಕಂದರೆ ನಿಮಗೆ ಇದರೊಳಗಿರುವಂಥ ಸಮ್ಸ್ಗಳು ಅದರ ನಂತರ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡಿದ್ರಿ ಅಂತ ಹೇಳಿದರೆ ಸಮ್ಮ ಅಲ್ಲಿ ಓನ್ಲಿ ಶೆಡ್ಯೂಲ್ ಆಫ್ 13, 14, 15 ಆ್ಯಂಡ್ 16 ರೈಟ್, ಆ್ಯಂಡ್ ಅದರ ನಂತರ ಅಪ್ರಾಪ್ರಿಯೇಷನ್ ಮಾಡಿದ್ರಿ ರೈಟ್, ಅಂದರೆ ಮೀನ್ಸ್ ಪ್ರೊವಿಷನ್ ರಿಲೇಟೆಡ್ ಸಪ್ರೇಟ್ ಒಂದು ಕ್ಯಾಲ್ಕುಲೇಷನ್ ಮಾಡಿದರೆ ಅದು ಓನ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ರಿಲೇಟೆಡ್ ಆಗಿತ್ತು. ಈಗ ಬ್ಯಾಲೆನ್ಸ್ ಶೀಟ್ ಕೂಡ ನಾನು ಅದರಲ್ಲೂ ಕೊಟ್ಟಿದ್ದೆ ಫಾರ್ಮೆಟ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆ ಚಾರ್ಟು ಮತ್ತೊಂದು ಬ್ಯಾಲೆನ್ಸ್ ಶೀಟ್ ಚಾರ್ಟ್ ರಿಲೇಟೆಡ್ ಶೆಡ್ಯೂಲ್ ಎಷ್ಟಿದೆ 1 to 12 ಮೀನ್ಸ್ 12 ಶೆಡ್ಯೂಲ್ಸ್ ಇದೆ. ಆ 12 ಶೆಡ್ಯೂಲ್ ಮೀನ್ಸ್ 12 ನೋಟ್ಸ್ನ ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಿ ಫೈನಲ್ ಆನ್ಸರ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಹಾಕಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಎರಡೂ ಟ್ಯಾಲಿ ಆಯ್ತಂದರೆ ಅಷ್ಟೇ ನಿಮ್ದು ಆನ್ಸರ್ ಏನಾಗ್ತದೆ, ಕರೆಕ್ಟ್ ಆಗ್ತದೆ. ಓಕೆ, ಸೊ ಈ ಕೇಸಸಲ್ಲಿ ಇವತ್ತಿನ ಸಮ್ಸ್ ರಿಲೇಟೆಡ್ ಆ್ಯಕ್ಚುಲಿ ಏನಿದೆ ಅಂತ ಹೇಳಿದರೆ ನಿಮ್ಗೆ ಅವರಾಗಿ ಕ್ವಶನ್ಸ್ನಲ್ಲಿ ನೆಟ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿನೇ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನೀವು ಮತ್ತೆ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಮಾಡಿಯುವ ಅಗತ್ಯ ಇಲ್ಲ. ನೀವು ಡೈರೆಕ್ಟ್ ಅದಕ್ಕೆ ಸಂಬಂಧಪಟ್ಟಿದ್ದ ಅಪ್ರಾಪ್ರಿಯೇಷನ್ ಬ್ಯಾಲೆನ್ಸ್ನ ಫೈಂಡ್ ಔಟ್ ಮಾಡಿ ದೆನ್ ಆಫ್ಟರ್ ಶೆಡ್ಯೂಲ್ 1ರಿಂದ ಶೆಡ್ಯೂಲ್ 12 ಮಟ್ಟ ನೋಟ್ಗಳ ಕ್ಯಾಲ್ಕುಲೇಷನ್ ಮಾಡಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಪ್ಲೈ ಮಾಡಿದರೆ ಆಯಿತು. ಓಕೆ, ಸೊ ಹಿಯರ್ ದಿಸ್ ಕ್ವಶನ್ ನೆಟ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿನೇ ನಿಮ್ಗೇನು ಮಾಡಿದ್ದಾರೆ, ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಗಾಯ್ಸ್. ಸೊ ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ 31/3/2010 2,50,000. ಓಕೆ, ಇದ್ರ ಮೇಲೆ ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿ ಅದ್ರ ನಂತರ 1ರಿಂದ 12 ಶೆಡ್ಯೂಲ್ಸ್ಗಳನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಓಕೆ ಗಾಯ್ಸ್, ಸೊ ಫಸ್ಟ್ ಆಫ್ ಆಲ್ ಲೆಟ್ಸ್ ಕಮ್ ಟು ಹಿಯರ್ ಕ್ವಶನ್ನ ರೀಡ್ ಮಾಡಿರಿ. ಸೊ the following is the trial balance of the Dhanalakshmi Bank Limited as on 31/3/2010. okay, so name of account items ಕೊಟ್ಟಿದ್ದಾರೆ, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಶೇರ್ ಕ್ಯಾಪಿಟಲ್ ಇನ್ ದ ಶೇರ್ ಆಫ್ ₹100 ಈಚ್. ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿದ್ದಾರೆ 5 lakh. ಸ್ಟ್ಯಾಟ್ಯುಟರಿ ರಿಸರ್ವ್ ಶೆಡ್ಯೂಲ್ 2 ಅಲ್ಲಿ ಬರ್ತದೆ. ಓಕೆ, ನಾ ಇದೇನೇನು ನಂಬರ್ಸ್ ಹಾಕಿನೇ ಯಾವ್ಯಾವ ಶೆಡ್ಯೂಲಲ್ಲಿ ಬರ್ತದೆ ಅಂತೇಳಿ. ಓಕೆ, 3,50,000 ಕ್ರೆಡಿಟ್ ಸೈಡ್. ಫಿಕ್ಸ್ಡ್ ಡೆಪಾಸಿಟ್ 9,50,000. ಇನ್ವೆಸ್ಟ್ಮೆಂಟ್ 2,26 lakh ಇದೆ. ಓಕೆ, ನೆಕ್ಸ್ಟ್ ಕರೆಂಟ್ ಅಕೌಂಟ್ 70 lakh. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ ಅದು 1/4/2009. ಓಕೆ, ಅಂದರೆ ಮೀನ್ಸ್ ಲಾಸ್ಟ್ ಇಯರ್ ಕನ್ಸಿಡರ್ ಆಗ್ತದೆ, ಇದು ಕರೆಂಟ್ ಇಯರ್ ಮೀನ್ಸ್ 2 ಪ್ರಾಫಿಟ್ ಕೊಟ್ಟಿದ್ದಾರೆ, ಎರಡೂನ ಆ್ಯಡ್ ಮಾಡಿ ಕನ್ಸಿಡರ್ ಮಾಡಬೇಕಾಗ್ತದೆ ನೀವು. ಓಕೆ, ಸೊ ಇಲ್ಲೊಂದು ಪ್ರಾಫಿಟ್ ಮತ್ತೊಂದು ಇಲ್ಲೊಂದು ಪ್ರಾಫಿಟ್. ಓಕೆ, ನೆಕ್ಸ್ಟ್ ಪ್ರಿಮೈಸಸ್ ಒರಿಜಿನಲ್ ಕಾಸ್ಟ್ ₹43 lakh ಬ್ರ್ಯಾಕೆಟ್ ಕ್ಲೋಸ್. ಔಟ್ರ್ ಕಾಲಮ್ ಡೆಬಿಟ್ ಸೈಡಲ್ಲಿ ಅದು 40 lakh. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ 1,60,000. ಕ್ಯಾಶ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 13 lakh. ಲೋನ್ಸ್ ಫ್ರಮ್ ಅದರ್ ಬ್ಯಾಂಕ್ಸ್ 5 lakh. ನೆಕ್ಸ್ಟ್ ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್ 5 lakh ಇದೆ. ಓಕೆ, ಲೋನ್ಸ್ ಫ್ರಮ್ ಅದರ್ ಬ್ಯಾಂಕ್ಸ್ 13 lakh ಇದೆ. ಓಕೆ, ನೆಕ್ಸ್ಟ್ ಬಿಲ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸಸ್ 16 lakh. ಸೇವಿಂಗ್ ಬ್ಯಾಂಕ್ ಅಕೌಂಟ್ 40 lakh. ಬಿಲ್ಸ್ ಪೇಬಲ್ 8 lakh. ಅನ್ಕ್ಲೇಮ್ಡ್ ಡಿವಿಡೆಂಡ್ಸ್ 30,000. ನೆಕ್ಸ್ಟ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ 30,000. ನಾನ್ ಬ್ಯಾಂಕಿಂಗ್ ಅಸೆಟ್ಸ್ 2,40,000. ಸ್ಟ್ಯಾಂಪ್ಸ್ ಆನ್ ಹ್ಯಾಂಡ್ 10,000. ಸ್ಟಾಕ್ ಆಫ್ ಸ್ಟೇಷನರಿ 30,000 ಇದೆ. ಅಡ್ವಾನ್ಸ್ ಟು ಬಿಲ್ಡಿಂಗ್ ಕಾಂಟ್ರಾಕ್ಟರ್ 20,000. ಲೋನ್ಸ್ ಅಡ್ವಾನ್ಸ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ಸ್ 46,74,000. ಪ್ರೊವಿಷನ್ ಫಾರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ 14,000. ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ 31/3/2010. ಆಲ್ರೆಡಿ ನಿಮ್ಗೆ ಇದನ್ನು ಪ್ರಿಪೇರ್ ಮಾಡಿನೇ ಫೈನಲ್ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಓಕೆ, 2,50,000. ಸೊ ಬೋತ್ ಸೈಡ್ ಟೋಟಲ್ 1,46,34,000. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಕಮ್ ಟು ದ ಅಡ್ಜಸ್ಟ್ಮೆಂಟ್. ಫಸ್ಟ್ ಪಾಯಿಂಟ್ ಟ್ರಾನ್ಸ್ಫರ್ ದ 25% ಆಫ್ ಪ್ರಾಫಿಟ್ ಟು ದ ಸ್ಟ್ಯಾಟ್ಯುಟರಿ ರಿಸರ್ವ್. ಸೊ ಇದಂತೂ ನಿಮ್ಗೆ ಗೊತ್ತು, ಬಂದಿದ್ದ ಪ್ರಾಫಿಟ್ನಲ್ಲಿ 25% ಸ್ಟ್ಯಾಟ್ಯುಟರಿ ರಿಸರ್ವ್ಗೆ ಕೊಡಬೇಕಾಗ್ತದೆ, ರಿಸರ್ವ್ ಮಾಡಿಡಬೇಕಾಗ್ತದೆ. ಸೆಕೆಂಡ್ ಪಾಯಿಂಟ್ ಡೈರೆಕ್ಟರ್ಸ್ ಪ್ರಪೋಸ್ಡ್ ಡಿವಿಡೆಂಡ್ ಆಫ್ 20%. ಸೊ ಡಿವಿಡೆಂಡ್ ಯಾವ್ದ್ರ ಮೇಲೆ ಮಾಡ್ತೀರಿ, ಶೇರ್ ಕ್ಯಾಪಿಟಲ್ ಮೇಲೆ 5 lakh ಇದೆ. ಆ 5 lakh ಮೇಲೆ ನೀವೇನು ಮಾಡಬೇಕು, ಈ 20% ಡಿವಿಡೆಂಡ್ನ ನೀವು ಅಲ್ಲಿ ಪ್ರೊವೈಡ್ ಮಾಡಬೇಕು. ಓಕೆ, ನೆಕ್ಸ್ಟ್ acceptance and endorsement amounted to ₹30,000. next bills for collection amounted to ₹20,000. prepare the balance sheet in the prescribed schedule and form. So next, so first of all
ಆನ್ಸರ್ ಸಾಲ್ವ್. ಇಲ್ಲಿ ಆಲ್ರೆಡಿ ನಿಮಗೆ ನೆಟ್ ಪ್ರಾಫಿಟ್ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ ಆನ್ಸರ್. ಸೊ ಡೈರೆಕ್ಟ್ ನೀವೇನು ಮಾಡಬೇಕು, ಅಪ್ರಾಪ್ರಿಯೇಷನ್ ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಿದರೆ ಆಯಿತು ಅಷ್ಟೇ. ಓಕೆ, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದರಲ್ಲಿ ನೆಟ್ ಪ್ರಾಫಿಟ್ 2,50,000 ಆಲ್ರೆಡಿ ಗಿವನ್ ಇನ್ ದಿಸ್ ಅಮೌಂಟ್. ನೆಕ್ಸ್ಟ್ ಆ್ಯಡ್ ಕರೆಂಟ್ ಇಯರ್ ಪ್ರಾಫಿಟ್ 2,10,000. ಓಕೆ, ಎರಡು ಪ್ರಾಫಿಟ್ ಕೊಟ್ಟಿದ್ರಲ್ಲ ಅದು ಎರಡೂ ಆ್ಯಡ್ ಮಾಡಬೇಕು, 4,60,000. ನೆಕ್ಸ್ಟ್ ಅಪ್ರಾಪ್ರಿಯೇಷನ್ 25% ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ಟಿಂದ ಬಂದಿದ್ದು. ಸೊ ಇಲ್ಲಿ ಬಂದಿದ್ದು ಆ್ಯಕ್ಚುಲಿ ನೆಟ್ ಪ್ರಾಫಿಟ್ ಇದೆಯಲ್ಲ ಆ ಪ್ರಾಫಿಟ್ಟಿಂದ ಇಂಟು 25 ಡಿವೈಡೆಡ್ ಬೈ 100 ಮಾಡಿರಿ, 6,25,000. ಓಕೆ, ಸಾರಿ 6,02,500. ನೆಕ್ಸ್ಟ್ ಪ್ರಪೋಸ್ಡ್ ಡಿವಿಡೆಂಡ್ ಶೇರ್ ಕ್ಯಾಪಿಟಲ್ ಅಮೌಂಟ್ ಇದೆ ಅದ್ರ ಮೇಲೆ ತೆಗೀರಿ. ಓಕೆ, ಸೊ 1,00,000 ಡಿವಿಡೆಂಡ್ ತೆಗಿಬೇಕು 15%. ಯಾವುದ್ರ ಮೇಲೆ, ಪ್ರಪೋಸ್ ಡಿವಿಡೆಂಡ್ ಅಮೌಂಟ್ ಮೇಲೇ ಡಿವಿಡೆಂಡ್ ಟ್ಯಾಕ್ಸ್ ತೆಗಿಬೇಕು. ಸೊ ಬಂದಂಥ ಬ್ಯಾಲೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಲಾಸ್ಟಿಗೆ 2,82,500 ಇಷ್ಟು ಆನ್ಸರ್ ನಿಮ್ಮದು ಬ್ಯಾಲೆನ್ಸ್ ಬರಬೇಕು. ಓಕೆ, ಸೊ ಅದರ ನಂತರ ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಶೆಡ್ಯೂಲ್ನ ಪ್ರಿಪೇರ್ ಮಾಡಬೇಕು. ಶೆಡ್ಯೂಲ್ 2 ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2016. ಸೊ ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್, ಸೊ 5 lakh ಕೊಟ್ಟಿದ್ದಾರೆ. ಶೆಡ್ಯೂಲ್ ನಂಬರ್ 2 ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಅದರಲ್ಲಿ ಸ್ಟ್ಯಾಟ್ಯುಟರಿ ರಿಸರ್ವ್ ಆ್ಯಡ್ ಟ್ರಾನ್ಸ್ಫರ್ ಟು ದ ಸ್ಟ್ಯಾಟ್ಯುಟರಿ ರಿಸರ್ವ್. ಸೊ ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ರು, ಸ್ಟ್ಯಾಟ್ಯುಟರಿ ರಿಸರ್ವ್ ಕೂಡ ಆ್ಯಡ್ ಮಾಡಬೇಕು, ಬಂದಂಥ ಬ್ಯಾಲೆನ್ಸ್ ಕೂಡ ಇಲ್ಲಿ ತೊಗೋಬೇಕಾಗ್ತದೆ. ಓಕೆ, 2,82,500ನ. ಸೊ ಫೈನಲ್ ಆನ್ಸರ್ 6,95,000. ನೆಕ್ಸ್ಟ್ ಶೆಡ್ಯೂಲ್ 3 ಡೆಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್, ಕರೆಂಟ್ ಅಕೌಂಟ್, ಸೇವಿಂಗ್ ಬ್ಯಾಂಕ್ ಇದೆಲ್ಲ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ನೋಡಿರಿ. ಓಕೆ, ಸೊ 1,19,50,000. ಓಕೆ, ನೆಕ್ಸ್ಟ್ ಶೆಡ್ಯೂಲ್ 4 ಬಾರೋವಿಂಗ್ಸ್, ಲೋನ್ ಫ್ರಮ್ ಅದರ್ ಬ್ಯಾಂಕ್ಸ್ 5 lakh. ನೆಕ್ಸ್ಟ್ ಶೆಡ್ಯೂಲ್ 5 ಅದರ್ ಲಯಬಿಲಿಟಿ ಆ್ಯಂಡ್ ಪ್ರೊವಿಷನ್ಸ್, ಅದರಲ್ಲಿ ಸೇಮ್ ಐಟಮ್ಸ್ ಕೊಟ್ಟಿದ್ದಾರೆ. ಬಿಲ್ಸ್ ಪೇಯಬಲ್ಸ್, ಅನ್ಕ್ಲೇಮ್ಡ್ ಡಿವಿಡೆಂಡ್ಸ್, ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ಪ್ರೊವಿಷನ್ ಫಾರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್, ಡೈರೆಕ್ಟರ್ ಪ್ರಪೋಸ್ ಡಿವಿಡೆಂಡ್ ಟ್ಯಾಕ್ಸ್ ಟೋಟಲ್ ಮಾಡಿರಿ 9,89,000. ಓಕೆ, ನೆಕ್ಸ್ಟ್ ಶೆಡ್ಯೂಲ್ 6 ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ RBI, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ವಿತ್ RBI ಟೋಟಲ್ ಮಾಡಿರಿ 14,60,000 ಬರ್ತದೆ. ನೆಕ್ಸ್ಟ್ ಶೆಡ್ಯೂಲ್ 7 ಬ್ಯಾಲೆನ್ಸ್ ವಿತ್ ಬ್ಯಾಂಕ್ಸ್ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್, ಏನು ಕೊಟ್ಟಿಲ್ಲ ನಿಲ್ ಹಾಕ್ರಿ. ನೆಕ್ಸ್ಟ್ ಶೆಡ್ಯೂಲ್ 8 ಇನ್ವೆಸ್ಟ್ಮೆಂಟ್, ಅದರಲ್ಲಿ ಓನ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ 26 lakh. ನೆಕ್ಸ್ಟ್ ಶೆಡ್ಯೂಲ್ 9 ಅಡ್ವಾನ್ಸ್, ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್, ಲೋನ್ಸ್ ಅಡ್ವಾನ್ಸ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ ಐಟಮ್ಸ್ ಕೊಟ್ಟಿದ್ದಾರೆ, ತೊಗೋರಿ ಆ್ಯಡ್ ಮಾಡಿ 6,27,4,000. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ಫಿಕ್ಸ್ಡ್ ಅಸೆಟ್ಸ್ ಪ್ರಿಮೈಸಸ್ ಇದೆ 40 lakh. ನೆಕ್ಸ್ಟ್ ಶೆಡ್ಯೂಲ್ 11 ಅದರ್ ಅಸೆಟ್ಸ್, ನಾನ್ ಬ್ಯಾಂಕಿಂಗ್ ಅಸೆಟ್ಸ್, ಸ್ಟ್ಯಾಂಪ್ಸ್ ಆನ್ ಹ್ಯಾಂಡ್, ನೆಕ್ಸ್ಟ್ ಸ್ಟ್ಯಾಂಪ್ ಆನ್ ಹ್ಯಾಂಡ್, ಸ್ಟಾಕ್ ಆಫ್ ಸ್ಟೇಷನರೀಸ್, ಅಡ್ವಾನ್ಸ್ ಟು ಬಿಲ್ಡ್ ಕಾಂಟ್ರಾಕ್ಟರ್. ಓಕೆ, 3 lakh ಟೋಟಲ್ ಬರ್ತದೆ. ನೆಕ್ಸ್ಟ್ ಶೆಡ್ಯೂಲ್ 12 ಕಾಂಟಿಂಜೆಂಟ್ ಲಯಬಿಲಿಟೀಸ್, ಅಕ್ಸೆಪ್ಟೆನ್ಸ್ ಆ್ಯಂಡ್ ಎಂಡೋಸ್ಮೆಂಟ್ 30,000. ನೆಕ್ಸ್ಟ್ ಲಾಸ್ಟ್ ಇಷ್ಟೆಲ್ಲ ಫೈಂಡ್ ಔಟ್ ಆದಮೇಲೆ ಫೈನಲ್ ಬ್ಯಾಲೆನ್ಸ್ ಶೀಟ್ ಬಂದಾಗ ಅದರದ್ದೆಲ್ಲ ಕಂಟೆಂಟ್ಸ್ಗಳನ್ನು ಹಾಕಿ ಅದನ್ನು ಎರಡೂ ಸೈಡ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಎರಡೂ ಟ್ಯಾಲಿ ಆಗಬೇಕು. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2010 ಫಾರ್ಮೆಟ್ ಹಾಕಿ, ಪರ್ಟಿಕ್ಯುಲರ್ ಶೆಡ್ಯೂಲ್ ಅಮೌಂಟ್, ಸೊ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್, ಸೊ ಆ ಕಂಟೆಂಟ್ಸ್ಗಳು ಏನಿದೆ ಅದೆಲ್ಲ ಶೆಡ್ಯೂಲ್ಸ್ಗಳ ನಂಬರ್ ಜೊತೆಗೆ ಕಂಟೆಂಟ್ಸ್ಗಳನ್ನು ಹಾಕಿ. ಓಕೆ, ಸೊ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1 ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಆ್ಯಂಡ್ ಡೆಪಾಸಿಟ್ಸ್, ಬಾರೋವಿಂಗ್ಸ್, ಅದರ್ ಲಯಬಿಲಿಟೀಸ್ ಶೆಡ್ಯೂಲ್ 1, 2, 3, 4, 5 ಟೋಟಲಿ 5 ಶೆಡ್ಯೂಲ್ಸ್ಗಳು ಲಯಬಿಲಿಟಿ ಸೈಡ್ ಬರ್ತದೆ. ಅಮೌಂಟ್ ಹಾಕ್ರಿ 1,46,34,000. ಓಕೆ, ಟೋಟಲ್ ಆಗಬೇಕು. ನೆಕ್ಸ್ಟ್ ಪ್ರಾಪರ್ಟಿ ಅಸೆಟ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಬ್ಯಾಲೆನ್ಸ್ RBI, ಬ್ಯಾಲೆನ್ಸ್ ವಿತ್ ಬ್ಯಾಂಕ್ಸ್ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ 7th ಶೆಡ್ಯೂಲ್ ಇನ್ವೆಸ್ಟ್ಮೆಂಟ್, ಅಡ್ವಾನ್ಸ್, ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಅದರ್ ಅಸೆಟ್ಸ್. ಸೊ 6 ಇಂದ 11 ಮಟ್ಟ ಶೆಡ್ಯೂಲ್ಸ್ಗಳನ್ನು ಅದ್ರ ಸೈಡ್ ಹಾಕಿ ಟೋಟಲ್ ಮಾಡಿರಿ. ಇಲ್ಲೂ ಕೂಡ ಎಷ್ಟು ಬರಬೇಕು, 1,46,34,000. ಓಕೆ, ನೆಕ್ಸ್ಟ್ ಕಾಂಟಿಂಜೆಂಟ್ ಲಯಬಿಲಿಟಿ 12 ಬಿಲ್ಸ್ ಫಾರ್ ಕಲೆಕ್ಷನ್, ಲಾಸ್ಟ್ ಎಕ್ಸ್ಟ್ರಾ ಇದು ಫಾರ್ಮೆಟ್ ಬೇಸಿಸ್ ಮೇಲೆ ಟೋಟಲ್ ಮಾಡಿರಿ. ಅಸೆಟ್ ಆ್ಯಂಡ್ ಲಯಬಿಲಿಟಿ ಸೇಮ್ ಬರಬೇಕು, ಆವಾಗ ನಿಮ್ಮ ಆನ್ಸರ್ ಅಷ್ಟೇ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನು, ದ ಫಾಲೋವಿಂಗ್ ಈಸ್ ದ ಟ್ರಯಲ್ ಬ್ಯಾಲೆನ್ಸ್ ಆಫ್ ಗುಲ್ಬರ್ಗಾ ಬ್ಯಾಂಕ್ ಲಿಮಿಟೆಡ್ ಆ್ಯಸ್ ಆನ್ 31/3/2010. ಸೊ ಡೆಬಿಟ್ ಬ್ಯಾಲೆನ್ಸ್ ಅಮೌಂಟ್ ಕಾಲಮ್, ಕ್ರೆಡಿಟ್ ಬ್ಯಾಲೆನ್ಸ್ ಆ್ಯಂಡ್ ಅಮೌಂಟ್ ಕಾಲಮ್. ಓಕೆ, ಸೊ ಹಿಯರ್ ಆ್ಯಕ್ಚುಲಿ ಡಿವೈಡೆಡ್ ಇನ್ 2 parts. ಓಕೆ, ಸೊ 2 ಪಾರ್ಟ್ಗಳಾಗಿ ಕನ್ಸಿಡರ್ ಮಾಡಿ ನಿಮ್ಗೆ ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಏನೇನು ಐಟಮ್ಸ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ತೊಗೋಬೇಕು, ಯಾವ ಶೆಡ್ಯೂಲಲ್ಲಿ ತೊಗೋಬೇಕು ಅಂತ ಫಸ್ಟ್ ಎಲ್ಲ ನೀವು ಅಬ್ಸರ್ವ್ ಮಾಡಿರಿ. ಓಕೆ, ನಾನು ಏನೇನು ನಂಬರ್ ಸ್ಮಾಲೇ ಹಾಕಿದ್ದೇನೆ, ಬಟ್ ನೀವು ಫಾರ್ಮೆಟ್ ನೋಡಿನೇ ಮಾಡಿರಿ, ನಿಮಗೆ ಗೊತ್ತಾಗ್ತದೆ ಯಾವ್ಯಾವ ಐಟಮ್ಸ್ನ ನೀವು ತೊಗೋಬೇಕಾಗ್ತದೆ ಅಂತೇಳಿ. ಓಕೆ, ಸೊ ಡೆಬಿಟ್ ಸೈಡ್ ಬ್ಯಾಲೆನ್ಸ್ನಲ್ಲಿ ಯಾವುದೇ ಐಟಮ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಇನ್ ಹ್ಯಾಂಡ್ 3 lakh, ಕ್ಯಾಶ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 5 lakh, ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ 2,40,000,
ಇನ್ವೆಸ್ಟ್ಮೆಂಟ್ 8 ಲ್ಯಾಕ್, ಲೋನ್ಸ್, ಕ್ಯಾಶ್, ಕ್ರೆಡಿಟ್ ಎಕ್ಸೆಟ್ರಾ 18,90,000. ನೆಕ್ಸ್ಟ್ bill discounted and purchased 1,50,000, interest on deposit and borrowing 1,55,000, premises less depreciation 3 lakh, furniture less depreciation 60,000, repairs and maintenance 5,000, director fees 10,000, auditor fees 10,000, salary to staff 60,000, depreciation on bank's property 15,000, printing and stationery 6,000, postage and telegram 6,000, other expenditure 3,000. So credit balance side, share capital 10,000 shares of rupees 100 each 10 lakh, reserve bank on the reserve fund 5 lakh, deposit 15 lakh, loan from Canara Bank 7 lakh, pension fund 50,000, commission and exchange 35,000, interest and discount 7 lakh, profit on sales of investment 10,000, interest on investment 15,000. Okay, so ಏನೇನು ಇಂಟ್ರೆಸ್ಟ್ ಅರ್ನ್ಡ್ ರಿಲೇಟೆಡ್ ಏನಿದೆ ಇಂಟ್ರೆಸ್ಟ್ ಅರ್ನ್ಡ್ ಅಲ್ಲಿ ಹಾಕ್ರಿ, ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಏನೇನು ಐಟಮ್ಸ್ ಇದೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕ್ರಿ. ಓಕೆ, ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕಮ್ಸ್ ಟು ಹಿಯರ್. ಫಸ್ಟ್ ಪಾಯಿಂಟ್, ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ rupees 20,000. ಸೊ ಇಟ್ ಈಸ್ ಅ ಪ್ರೊವಿಷನ್ ರಿಲೇಟೆಡ್. ಓಕೆ, ಸೊ ಇದನ್ನು ನೀವು ಶೆಡ್ಯೂಲ್ 9ನಲ್ಲಿ ಲೆಸ್ಸು ಮಾಡಬೇಕು, ಮತ್ತೊಂದು ಸಲ ಇದನ್ನು ಇದರಲ್ಲಿ ತೊಗೋಬೇಕು, ಕಾಂಟಿಂಜೆಂಟಲ್ಲಿ ತೊಗೋಬೇಕು ಪ್ರೊವಿಷನ್ ರಿಲೇಟೆಡ್ ಐಟಮ್ನ. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಇದು ಕೂಡ ಸೇಮ್ ಶೆಡ್ಯೂಲ್ 5ಅಲ್ಲಿ ಬರ್ತದೆ, ಮತ್ತು ಇದನ್ನು ಕಾಂಟಿಂಜೆಂಟಲ್ಲಿ ತೊಗೋಬೇಕಾಗ್ತದೆ. ಪ್ರೊವಿಷನ್ ಫಾರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ rupees 10,000, acceptance and endorsement on behalf of customer rupees 1 lakh. Next, bills for collection amounted to rupees 2 lakh. Prepare final account of bank in the prescribed forms and schedules. ನೆಕ್ಸ್ಟ್ ದಿಸ್ ಈಸ್ ಅ ಸಾಲ್ವ್ ಟು ದ ಆನ್ಸರ್. ಓಕೆ, ಸೊ ಈ ಕ್ವಶನಲ್ಲಿ ಆ್ಯಕ್ಚುಲಿ ನಿಮಗೆ ಕರೆಂಟ್ ಇಯರ್ ಪ್ರಾಫಿಟ್ ಕೊಟ್ಟಿಲ್ಲ. ಓಕೆ, ಅಂದರೆ ಕರೆಂಟ್ ಇಯರ್ ಆ್ಯಂಡ್ ಪ್ರೀವಿಯಸ್ ಇಯರ್ ಎರಡೂ ಪ್ರಾಫಿಟ್ ಕೊಟ್ಟಿಲ್ಲ. ಲಾಸ್ಟ್ ಸಮ್ನಲ್ಲಿ ಯಾವ ರೀತಿ ಮಾಡಿದೆ, ಎರಡು ಕರೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಪ್ರಾಫಿಟ್ನ ಎರಡೂ ಆ್ಯಡ್ ಮಾಡಿದ್ರಿ. ಬಟ್ ಇನ್ ದಿಸ್ ಕ್ವಶನಲ್ಲಿ ಪ್ರಾಫಿಟ್ ಕೊಟ್ಟಿಲ್ಲ ಅಂಥೇಳಿ ನೀವು ಫಸ್ಟ್ ಆಫ್ ಆಲ್ ಶೆಡ್ಯೂಲ್ 12, 13, 14, 15 ಅಂದರೆ 13, 14, 15 ಶೆಡ್ಯೂಲ್ನ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ಫೈಂಡ್ ಔಟ್ ಮಾಡಿ, ಅದರ ನಂತರ ಬ್ಯಾಲೆನ್ಸ್ ಶೀಟ್ನ ಶೆಡ್ಯೂಲ್ಸ್ಗಳನ್ನು ಮಾಡಿ, ಅದರ ನಂತರ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಹಾಕಿ ಟ್ಯಾಲಿ ಮಾಡಬೇಕು ಎರಡು ಸೈಡ್. ಓಕೆ, ಸೊ ಅದಕ್ಕೆ ರಿಲೇಟೆಡ್ ಇದಂತೂ ಗೊತ್ತು ನಿಮಗೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿಸಿದ್ದೆ. ಅದೇ ರೀತಿ ಸಮ್ಸ್ಗಳನ್ನು ಫಸ್ಟ್ ನೀವೇನು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ರಿಲೇಟೆಡ್ ಸಮ್ಸ್ಗಳನ್ನು ಶೆಡ್ಯೂಲ್ಸ್ಗಳನ್ನು ಮಾಡಬೇಕಿಲ್ಲಿ. ಓಕೆ, ಸೊ ಫಸ್ಟ್ ಶೆಡ್ಯೂಲ್ ನಂಬರ್ 13 ಇಂಟ್ರೆಸ್ಟ್ ಅರ್ನ್ಡ್. ಸೊ ಇಂಟ್ರೆಸ್ಟ್ ರಿಲೇಟೆಡ್ ನೀವು ಅರ್ನ್ ಮಾಡ್ಲಿಕ್ಕೆ ಹೋಗ್ತಾರೆ ಏನೇನು ಐಟಮ್ಸ್ ಇದೆ ಅದನ್ನು ಕೂಡ ಇಲ್ಲಿ ನೀವು ತಗೋಬೇಕು. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 7,15,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 14 ಅದರ್ ಇನ್ಕಮ್, ಅದರಲ್ಲಿ ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ 35,000, ಪ್ರಾಫಿಟ್ ಆನ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ 19,000 ಟೋಟಲ್ ಮಾಡಿ, 10,000 ಇದೆ, ಟೋಟಲ್ ಮಾಡಿರಿ 45,000 ಬರ್ತದೆ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಆ್ಯಂಡ್ ಬಾರೋವಿಂಗ್ಸ್ 1,55,000. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 16 ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ರಿಪೇರೀಸ್ ಆ್ಯಂಡ್ ಮೈಂಟೆನೆನ್ಸ್ 5,000, ಡೈರೆಕ್ಟರ್ ಫೀಸ್ 10,000, ಆಡಿಟರ್ ಫೀಸ್ 10,000, ಸ್ಯಾಲ್ರಿ ಟು ಸ್ಟಾಫ್ 60,000, ಡಿಪ್ರಿಸಿಯೇಷನ್ ಆನ್ ಬ್ಯಾಂಕ್ಸ್ ಪ್ರಾಪರ್ಟಿ 15,000. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 6,000, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ 6,000, ಅದರ್ ಎಕ್ಸ್ಪೆಂಡಿಚರ್ ಇದು ಟೋಟಲ್ 1,15,000. ಓಕೆ, ನೆಕ್ಸ್ಟ್ ಅದಾದಮೇಲೆ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆನ್ಸಿ, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 30,000 ಇದು. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 20,000. ನೆಕ್ಸ್ಟ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟ್ 10,000, ಟೋಟಲ್ ಮಾಡಿರಿ ಎಷ್ಟು ಬರ್ತದೆ ನೋಡಿರಿ 60,000. ಅದರ ನಂತರ ಶೆಡ್ಯೂಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಚಾರ್ಟ್ ಹಾಕಿರಿ. ಸೊ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ, ಇನ್ಕಮ್ ರಿಲೇಟೆಡ್ ಇಂಟ್ರೆಸ್ಟ್ ಅರ್ನ್ಡ್ ಶೆಡ್ಯೂಲ್ ನಂಬರ್ 13, ಅದರ್ ಇನ್ಕಮ್ 14. ಓಕೆ, 7,15,000 ಆ್ಯಂಡ್ 45,000. ನೀವು ಕ್ಯಾಲ್ಸಿಯಿಂದ ಮಾಡಿ ಕ್ಲಿಕ್ ಮಾಡಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕರೆಕ್ಟ್ ಮಾಡಿ ಆನ್ಸರ್ ಮಾಡಿ ಬರೀರಿ. ಓಕೆ, ಏನಾದರೂ ಡೌಟ್ ಇತ್ತಂದರೆ ಕೇಳಿ, ನಾನು ಬರೆದಿದ್ದೇನೆ ಅಥವಾ ಅಂಥೇಳಿ ನೀವು ಅದೇ ರೀತಿ ಕಾಪಿ ಮಾಡ್ಲಿಕ್ಕೆ ಹೋಗಬೇಡ್ರಿ ಯಾರು. ಸೊ ನೆಕ್ಸ್ಟ್ ಟೋಟಲ್ ಮಾಡಿರಿ ಎಷ್ಟು ಬರ್ತದೆ, 7,60,000 ಅಸೆಟ್ ಐಟಮ್. ನೆಕ್ಸ್ಟ್ ಇನ್ಕಮ್ ಟೋಟಲ್. ಓಕೆ, ನೆಕ್ಸ್ಟ್ ಎಕ್ಸ್ಪೆಂಡಿಚರ್, ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಶೆಡ್ಯೂಲ್ ನಂಬರ್ 15, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 16, ಆಮೇಲೆ ಪ್ರೊವಿಷನ್ ಆ್ಯಂಡ್ ಕಾಂಟಿಂಜೆಂಟ್ ಟೋಟಲ್ 60,000. ಇದು ಮೂರನ್ನ ಕೂಡಿಸ್ರಿ. ಓಕೆ, ಯಾವುದು 1,55,000, 1,15,000, 60,000 ಕೂಡಿಸಿದ್ರೆ 3,30,000 ಬರ್ತದೆ. ಸೊ ಈಗ ಲಾಸ್ಟ್ ಫೈನಲ್ ಆನ್ಸರ್ ಏನಾಗ್ತದೆ, 7,60,000 ಮೈನಸ್ 3,30,000 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ, 4,30,000 ನಿಮ್ಮದು ಆ್ಯಕ್ಚುಲ್ ಆನ್ಸರ್ ಬರಬೇಕು. ಓಕೆ,
ಸೊ ಅದ್ರ ನಂತರ ಅಪ್ರಾಪ್ರಿಯೇಷನ್, ಇದಂತೂ ಗೊತ್ತು 25% ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯುಟರಿ ರಿಸರ್ವ್ಗೆ ಕೊಡಬೇಕು. 4,30,000 ಜಸ್ಟ್ ಫೈಂಡ್ ಔಟ್ ಮಾಡಿದ್ದು, 25% ತೆಗೀರಿ, ಆನ್ಸರ್ ಬರ್ತದೆ. ಬಂದಂಥ ಬ್ಯಾಲೆನ್ಸ್ನ ಫೈಂಡ್ ಔಟ್ ಮಾಡಿರಿ ಗೈಸ್. ಓಕೆ, ದಿಸ್ ಈಸ್ ದ ಬ್ಯಾಲೆನ್ಸ್. ನೆಕ್ಸ್ಟ್ ಅದ್ರ ನಂತರ ಶೆಡ್ಯೂಲ್ ಫಾರ್ಮೆಟ್, ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಶೆಡ್ಯೂಲ್ನ ಹಾಕಿರಿ. ಸೊ ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್, ಶೆಡ್ಯೂಲ್ ನಂಬರ್ 2 ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಓಕೆ, ರಿಸರ್ವ್ ಫಂಡ್ನಲ್ಲಿ ಆ್ಯಡ್ ಟ್ರಾನ್ಸ್ಫರ್ ಟು ರಿಸರ್ವ್ ಸ್ಟ್ಯಾಟ್ಯುಟರಿಸಮ್, ಈಗ ಜಸ್ಟ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ರಲ್ಲ ಈ ಅಮೌಂಟ್ನ ಇಲ್ಲಿ ಹಾಕಬೇಕು. ಓಕೆ, ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಫೈಂಡ್ ಔಟ್ ಮಾಡಿರಿ ಎಷ್ಟು ಬರ್ತದೆ ಅಂಥೇಳಿ. ಓಕೆ, ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 3 ಡೆಪಾಸಿಟ್, ಶೆಡ್ಯೂಲ್ ನಂಬರ್ 4 ಬಾರೋವಿಂಗ್ಸ್. ಫಾರ್ಮೇಟ್ ನೋಡಿರಿ, ನಿಮಗೆ ಸಮ್ ಮಾಡಿರಿ ಗೊತ್ತಾಗ್ತದೆ, ಈಸಿ ಆಗ್ತದೆ. ಓಕೆ, ಶೆಡ್ಯೂಲ್ ನಂಬರ್ 6 ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ RBI, ಟೋಟಲ್ ಮಾಡಿದೆ. ಆ್ಯಕ್ಚುಲಿ ಫೈನಲ್ ಆನ್ಸರ್ನ ನೀವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಶೆಡ್ಯೂಲ್ 7. ಸೊ ನೆಕ್ಸ್ಟ್ ಶೆಡ್ಯೂಲ್ 8 ಇನ್ವೆಸ್ಟ್ಮೆಂಟ್, ಫೈನಲ್ ಆನ್ಸರ್. ಶೆಡ್ಯೂಲ್ 9 ಫೈನಲ್ 2,20,000. ಶೆಡ್ಯೂಲ್ ನಂಬರ್ 10 3,60,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 11 ಅದರ್ ಅಸೆಟ್ಸ್ ಏನು ಕೊಟ್ಟಿಲ್ಲ, ನಿಲ್ಲ. ಶೆಡ್ಯೂಲ್ ನಂಬರ್ 12 ಕಾಂಟಿಂಜೆಂಟ್ ಲಯಬಿಲಿಟೀಸ್, ಅದರಲ್ಲಿ ಅಕ್ಸೆಪ್ಟೆನ್ಸ್ ಆ್ಯಂಡ್ ಎಂಡೋಸ್ಮೆಂಟ್ ಆಫ್ ಕಸ್ಟಮರ್ 1 lakh ಬರಬೇಕು. ಇಷ್ಟಾದ ಮೇಲೆ ಫೈನಲ್ ಫಾರ್ಮೇಟ್ನ ಅಪ್ಲೈ ಮಾಡಿರಿ. ಸೊ ಇನ್ನು ಫಾರ್ಮೇಟ್ ಅಪ್ಲೈ ಮಾಡಿರಿ. ಅದ್ರ ನಂತರ ಟೋಟಲ್ ಅಸೆಟ್ ಆ್ಯಂಡ್ ಟೋಟಲ್ ಲಯಬಿಲಿಟಿ ಅಮೌಂಟ್ ಸೇಮ್ ಬರಬೇಕು, ಆವಾಗ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತೇಳಿ ಅರ್ಥ. ಓಕೆ, ಸೊ ಇದಕ್ಕೆ ರಿಲೇಟೆಡ್ ನಾನು ಹೋಮ್ವರ್ಕ್ ಕೊಡ್ತೇನೆ. ಏನಾದರೂ ಡೌಟ್ ಇತ್ತಂದರೆ ಪ್ಲೀಸ್ ಕೇಳಿ ಎಲ್ಲರೂ. ಓಕೆ, ಥ್ಯಾಂಕ್ ಯು.